ಇಲ್ಲ, ಅವರು ನಾನು ಎಸ್ ಪಿಗೆ ಮಾತಾಡಿದೆ. ಅವರು ಲಾಕಪ್ ಡೆತ್ ಅಲ್ಲ, ಅವರು ಸ್ಟೇಷನ್ನಿಗೆ ಕರ್ಕೊಂಬಂದಿದ್ದಕ್ಕೆ ಅವರು ಏನೋ ಒಂದು ರೀತಿಯಲ್ಲಿ ಅವ್ರಿಗೆ ಏನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ. ಬಟ್ ಅದನ್ನು ತೀರ್ಕೊಂಡಿದ್ದಾರೆ. ಅದನ್ನು ನಾನೀಗ CID ಕೊಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೇನೆ. CID ಕೊಡ್ತೇವೆ. ಅವ್ರ ಕುಟುಂಬಸ್ಥರ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಅವ್ರನ್ನ ಕಳಿಸಿದ್ದಾರೆ, ಹಾಗಾಗಿ ಸಾವೊಪ್ಪಿದ್ದಾರೆ ಅನ್ನುವಂಥದ್ದು ಸರ್. ಅದಕ್ಕೆ CID ಕೊಟ್ಟರೆ ಗೊತ್ತಾಗ್ತದಲ್ಲ, ಎನ್ಕ್ವೈರಿ ಮಾಡಿ ಹೊಡೆದಿದ್ರೆ ಒಂದು ವೇಳೆ ಈಗ ಪೋಸ್ಟ್ಮಾರ್ಟಮಲ್ಲೂ ಕೂಡ ಗೊತ್ತಾಗುತ್ತೆ ಸ್ವಲ್ಪ. ಆದರೆ CID ಕೊಟ್ಟರೆ ಅದು ಆ ತನಿಖೆಯಲ್ಲಿ ಅವ್ರು ಹೊಡೆದಿದ್ರೆ ಅಥವಾ ಏನು ಎಂಟೈರ್ ಇನ್ಸಿಡೆಂಟ್ ಬಗ್ಗೆ ಅವರು ತನಿಖೆ ಮಾಡಿ ವರದಿ ಕೊಡ್ತಾರೆ. ಆನಂತರ ಏನಾದರೂ ಆ ರೀತಿ ಆಗಿದ್ದರೆ ಯಾರು ಹಂಗೆ ಮಾಡಿದ್ರು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ. ಧಾರವಾಡದಲ್ಲಿ ಸರ್ ಅದು ರೀಲ್ಸ್ ಮಾಡೋಕ್ಕೆ ಹೋಗಿ ಸಾವೊಪ್ಪಿದ್ದಾರೆ ಸರ್. ಅಂದರೆ ರೋಡ್ನಲ್ಲಿ ಸರ್, ಅದು ಒಂದು ಇಬ್ಬರು ಅಪ್ರಾಪ್ತರ ಇದ್ದಾರೆ ಸರ್. ನೋಡಿ, ನಾವು ಆದಷ್ಟು ಇಡೀ ರಾಜ್ಯದಲ್ಲಿ ಯಂಗ್ಸ್ಟರ್ಸ್ಗಳಿಗೆ ವೀಲಿಂಗ್ ಮಾಡೋದು, ಈ ರೀತಿ ರಸ್ತೆಯಲ್ಲಿ ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ರೀಲ್ಸ್ ಮಾಡೋದು, ಇದೆಲ್ಲ ಮಾಡೋಕ್ಕೆ ಹೋಗ್ತಾರೆ. ಅವ್ರಿಗೆ ಏನೋ ಒಂದು ಖುಷಿಗೆ ಮಾಡ್ತಾರೆ. ಅದು ಮಾಡಬಾರ್ದು ಅಂತೇಳಿ ಭಾಳಷ್ಟು ನಾವು ಕಂಟ್ರೋಲ್ ಮಾಡ್ತೀವಿ. ಆದರೂ ಒಂದೊಂದು ಸಾರಿ ಪೊಲೀಸ್ ಅವ್ರು ಕಣ್ ತಪ್ಪಿಸಿ ಹೋಗಿ ಈ ರೀತಿ ಮಾಡ್ಕೊಳ್ತಾರೆ. ಇಲ್ಲಿ ಕೂಡ ಬೆಂಗಳೂರಿನಲ್ಲೂ ಪ್ರತಿ ದಿವಸ ನಾವು ಈ ವೀಲಿಂಗ್ ಮಾಡ್ತಾರಲ್ಲ, ಅವರಿಗೆ ಮಾನಿಟ್ರ್ ಮಾಡಿ ಬೆಳಗಿನ ಜಾವ 4 ಗಂಟೆಗೆ ಮಾಡಿಬಿಡ್ತಾರೆ. ಅದು ಕಷ್ಟ ಆಗ್ತದೆ ಪೊಲೀಸ್ನವರಿಗೆ ಅವ್ರನ್ನ ಮಾನಿಟ್ರ್ ಮಾಡೋದಕ್ಕೆ. ಆದರೂ ಕೂಡ ಅವರಿಗೆಲ್ಲ ತಿಳಿಸ್ತೇವೆ ನಾವು. ಒಂದು ಸ್ವಲ್ಪ ಅವರಿಗೆ ಎಜುಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಆದರೂ ಮಾಡಿಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಏನು ಆ್ಯಕ್ಷನ್ ತೊಗೋಬೇಕು, ಅಥವಾ ಈಗ ಅವರಿಗೆ ಅವ್ರ ಕುಟುಂಬದವ್ರಿಗೆ ಎಷ್ಟು ನಷ್ಟ ಆಗುತ್ತೆ ನೋಡಿ. ಎಲೆಕ್ಷನ್ 2 ಟಿಕೆಟ್ಗಳು BJP ಘೋಷಣೆ ಮಾಡಿದ್ದಾರೆ ಸರ್. ಕಾಂಗ್ರೆಸ್ ಕಷ್ಟ ಆಗ್ತಾ ಇದೆ ಅಲ್ಲ ಸರ್ ಘೋಷಣೆ ಮಾಡೋದಕ್ಕೆ? ಕಷ್ಟ ಏನಿಲ್ಲ, ಚರ್ಚೆ ಮಾಡ್ತಾರೆ, ಗೆದಿಬೇಕಲ್ಲ ನಾವು. ಅದಕ್ಕಾಗಿ ಯಾರಿಗೆ ಕೊಡಬೇಕು ಅಂತ ಇಲ್ಲಿ ದಾವಣಗೆರೆಯಲ್ಲಿ ಮತ್ತು ಅಲ್ಲಿ ಇಲ್ಲಿ ಶಿವಶಂಕರಪ್ಪನವರು ಅವರು ತೀರ್ಕೊಂಡಿದ್ದ ಜಾಗ ಅದು. ಈಗ ಅವರ ಕುಟುಂಬಕ್ಕೆ ಕೊಡಬೇಕು ಅನ್ನೋದು ಸ್ವಾಭಾವಿಕವಾಗಿ ಅವ್ರು ಕೇಳ್ತಾರೆ. ಮತ್ತು ಅಲ್ಲಿ ಹೆಚ್ಚು ಮೈನಾರಿಟಿ ಇದ್ದಾರೆ ಅಂಥೇಳಿ ಮೈನಾರಿಟಿಯವರು ಕೂಡ ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಅಂತಿಮವಾಗಿ PCC ಅವರು ತೀರ್ಮಾನ ಮಾಡ್ತಾರೆ. ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ, ಮೇಟಿಯವರು ಅವ್ರ ಮಗನಿಗೆ ಕೊಡಬೇಕು ಅಂಥೇಳಿ. ಮತ್ತು ಅಲ್ಲಿ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ ನಮ್ಮ ಪಕ್ಷದಲ್ಲಿ. ಅವರೆಲ್ಲ ಅವಕಾಶಕ್ಕಾಗಿ ಕಾಯ್ತಾಯಿದ್ರು ಇಷ್ಟು ದಿವಸ. ಈಗ ಅವರು ನಮಗೂ ಕೊಡಿ ಅಂತೇಳಿ ಕೇಳ್ತಿದ್ದಾರೆ. ಅದೇ ಈ ಚುನಾವಣೆ ಚರ್ಚೆಗೋಸ್ಕರ ಬರ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಬೇರೆ ಬೇರೆ ವಿಚಾರಗಳು ಇರ್ತಾವಲ್ಲ. ಒಬ್ಬ ಜನರಲ್ ಸೆಕ್ರೆಟ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ, ಅದೆಲ್ಲ ಅವರು ಮ್ಯಾಂಡೇಟ್ ಇಟ್ಕೊಂಡು ಬರ್ತಾರೆ. ಸರ್, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಅಲ್ಲಿ ಮೇಟಿ ಕುಟುಂಬಕ್ಕೆ ಕೊಡ್ತಾ ಇದ್ದಾರೆ ಟಿಕೆಟು, ಇಲ್ಲಿ ಶಾಮನೂರು ಕುಟುಂಬಕ್ಕೆ ಇಲ್ಲ, ಯಾಕೆ ಇಷ್ಟು ಬಂದ ಅನ್ನೋದು ಒಂದು ಪ್ರಶ್ನೆ ಇದ್ದಿದೆ. ಅಲ್ಲ, ಯಾರು ಗೆದ್ದೀತಾರೆ ಅಂಥೇಳಿ ನಮಗೆ ನಮ್ಮ ಕಾರ್ಯಕರ್ತರಿಂದ ವರದಿಗಳಿರುತ್ತೆ, ಅಥವಾ ಯಾರು ಕಂಫರ್ಟಬಲ್ ಆಗಿದ್ದಾರೆ ಚುನಾವಣೆಗೆ ಅದೆಲ್ಲ ನೋಡ್ಕೊಂಡು ಕೊಡ್ತಾರೆ. ಸರ್, ಈಗ ಡಿನ್ನರ್ ಮೀಟಿಂಗ್ಗಳು ಕೂಡ ಆಗಿದ್ದಾವೆ. CM ಜೊತೆ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ MLAs ಮತ್ತು ಥರ್ಡ್ ಟೈಮ್, ಫೋರ್ತ್ ಟೈಮ್ MLAs ಅವರು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ತಾವೇನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ನಾನು ನೆನ್ನೆ ಹೇಳಿದ್ದೀನಲ್ಲ, ಅದರಲ್ಲಿ ಆ ರೀತಿ ಆಕಾಂಕ್ಷಿಗಳಿರೋದು ಸ್ವಾಭಾವಿಕ. ಮತ್ತು ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಈಗ 2 ಸಾರಿ ಗೆದ್ದಿದ್ದೀವಿ, 3 ಸಾರಿ ಗೆದ್ದಿದ್ದೀವಿ, ನಮಗೂ ಕೂಡ ಅವಕಾಶ ಕೊಡಿ ಅಂತ ಕೇಳೋದ್ರಲ್ಲಿ ಏನು ತಪ್ಪಿದೆ? ಕೊಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಿದ್ದು, ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂಥೇಳಿ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಸರ್, ಅವರು ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು, ಈ ರೀತಿಯಾದ ಸಮಸ್ಯೆಗಳನ್ನು ಹೈಕಮಾಂಡ್ ಇಂಟರ್ವ್ಯೂನ್ ಆಗಿ ಬೇಗ ಬಗೆಹರಿಸಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳಿದರು. ಬಹುಶಃ ಹೈಕಮಾಂಡ್ ಗಮನಿಸುತ್ತೆ. ಅವರ ಹೇಳಿಕೆಯನ್ನು ಹೈಕಮಾಂಡ್ನವ್ರು ಗಮನಿಸ್ತಾರೆ, ಗಮನಿಸಿ ಅದಕ್ಕೆ ತಕ್ಕನಾಗೆ ಆ್ಯಕ್ಟ್ ಮಾಡ್ತಾರೆ. ಸರ್, ಈಗ ತಾವೇನಾದರೂ ದೆಹಲಿಗೆ ಹೋಗ್ತೀರಾ ಸರ್? ಎಲ್ಲ MLAಗಳು ಹೋಗ್ತೀವಿ ಅಂತ ಹೇಳಿದ್ದಾರೆ ದೆಹಲಿಗೆ. ಸೊ ತಾವೇನಾದರೂ ಹೋಗ್ತೀರಾ? ನನಗೆ ಯಾವಾಗ ಬೇಕು ಅಂತ ಅನಿಸುತ್ತೆ ಹೋಗ್ತೀನಿ.